ಎಲ್ರಿಗೂ ಅನ್ಫಾರಿಸ್ ವರ್ಲ್ಡ್ಗೆ ಸ್ವಾಗತ. ಬನ್ನಿ ನಾವು ಈಗ ಸಿಹಿಯಾದ ರುಚಿಕರವಾದ ಗುಲಾಬ್ ಜಾಮೂನು ಹೇಗೆ ಮಾಡುವುದು ಅಂತ ಹೇಳಿ ತೋರಿಸ್ತೇನೆ. ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳು ಏನು ಬೇಕಾಗಿಲ್ಲ. ಮನೆಯಲ್ಲಿರುವಂತಹ ನಾರ್ಮಲ್ ಆಗಿ ಇದ್ದಂತಹ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ನಾವು ಮಾಡ್ಬೋದು. ನಾನು ಇಲ್ಲಿ ಹಾಲಿನ ಪೌಡರನ್ನು ತಗೊಂಡಿದ್ದೀನಿ. ಇದು ಅಂಗನವಾಡಿಯಲ್ಲಿ ಸಿಕ್ಕಿರುವಂತಹ ಹಾಲಿನ ಪೌಡರ್ ಆಗಿದೆ. ಅದು ಅಲ್ಲದೆ ನೀವು ಯಾವುದೇ ರೀತಿಯ ಹಾಲಿನ ಪೌಡರನ್ನು ತಗೊಳ್ಬೋದು. ಈಗ ನಾನು ಇದರಲ್ಲಿ 3 ಕಪ್ ಹಾಲಿನ ಪೌಡರನ್ನು ತಗೊಂಡಿದ್ದೇನೆ. ಇದಕ್ಕೆ 1.5 ಕಪ್ ಮೈದಾ ಹುಡಿಯನ್ನು ಕೂಡ ಸೇರಿಸಿಕೊಂಡಿದ್ದೇನೆ. 1/4 ಕಪ್ ರವೆಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಇದಕ್ಕೆ ಅರ್ಧ ಚಮಚ ಬೇಕಿಂಗ್ ಪೌಡರ್, 1/4 ಚಮಚ ಅಡುಗೆ ಸೋಡಾವನ್ನು ಸೇರಿಸಿ ಸ್ವಲ್ಪ ತುಪ್ಪಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ಏಲಕ್ಕಿ ಹುಡಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಈಗ ಮಾಡಿಟ್ಟಿರೋ ಮಿಶ್ರಣ ಈ ರೀತಿ ಉಂಡೆ ಕಟ್ಟುವಂತೆ ಇರಬೇಕು. ನಾನಿಲ್ಲಿ ಹಾಲನ್ನು ತಗೊಂಡಿದ್ದೀನಿ. ನಾವು ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸಿಕೊಂಡು ಮಿಶ್ರಣವನ್ನು ಚೆನ್ನಾಗಿ ಉಂಡೆ ಕಟ್ಟಿಕೊಳ್ಬೇಕು. ನೋಡಿ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂತೇಳಿ. ಅಂದರೆ ಒಮ್ಮೆಲೆ ನಾವು ಹಾಲನ್ನು ಹಾಕಿದರೆ ಅದು ನೀರಾಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಲನ್ನು ಬೇಯಿಸಿ ಈಗ ಹಿಟ್ಟನ್ನು ಉಂಡೆ ಮಾಡಿ ಇಡಿ. ನಾನು ಅಂಗನವಾಡಿಯಲ್ಲಿ ಸಿಕ್ಕಿರುವಂಥ ಬೆಲ್ಲದ ಹುಡಿಯನ್ನು ಉಪಯೋಗಿಸಿಕೊಂಡು ಗುಲಾಬ್ ಜಾಮೂನು ಮಾಡ್ತಾ ಇದ್ದೀನಿ. ಇವಾಗ ಇದೇ ಕಪ್ಪಲ್ಲಿ 3 ಕಪ್ಪು ಬೆಲ್ಲದ ಹುಡಿಯನ್ನು ತಗೊಂಡಿದ್ದೀನಿ. ಇದರಲ್ಲಿ ಪೌಡರಲ್ಲಿ ಗಂಟು ಇರ್ತದೆ, ಕಲ್ ಥರ. ಅದನ್ನು ಬೇಕಿದ್ರೆ ಮಿಕ್ಸಲ್ಲಿ ಹುಡಿ ಮಾಡ್ಕೊಳ್ಬೋದು. ನಾನು ಇವಾಗ ಸಪ್ರೇಟ್ ತೆಗೆದಿಟ್ಟಿಟ್ಕೊಂಡಿದ್ದೆ. ಇದಕ್ಕೆ 3 ಕಪ್ಪು ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ, ನಾನು ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದೆ. ಮತ್ತು ಅದರಲ್ಲೂ ಜರಡಿಯಲ್ಲಿ ಸೋಸ್ಕೊಳ್ಬೇಕು. ಯಾಕಂದರೆ ಕಸಕಡ್ಡಿಗಳು ಇರಬಹುದು, ಅದಕ್ಕೋಸ್ಕರ. ನಾನು ಅರ್ಧ ಗಂಟೆ ಬಿಟ್ಟು ನೋಡಿದಾಗ ಈ ರೀತಿಯಾಗಿತ್ತು. ಅಂದರೆ ನನಗೆ ಇದು ಸ್ವಲ್ಪ ಡ್ರೈ ಆಗಿದೆ ಅಂತೇಳಿ ಅನಿಸಿತು. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಸೇರಿಸಿ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮತ್ತು ಈ ರೀತಿಯಾಗಿ ಉಂಡೆಯನ್ನಾಗಿ ಮಾಡಿಕೊಂಡೆ. ಆದರೆ ಇದು ಪರ್ಫೆಕ್ಟಾಗಿ ಆವಾಗ ಸ್ವಲ್ಪ ನೀರು ಕಡಿಮೆ ಆಗಿರುವುದರಿಂದ ಆಗಲೇ ಉಂಡೆ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಕ್ರ್ಯಾಕ್ ತೋರಿಸ್ತಾ ಇತ್ತು. ಯಾಕಂದರೆ ಕ್ರ್ಯಾಕ್ ಒಂದು ವೇಳೆ ಬಂದರೆ ಅದು ಗುಲಾಬ್ ಜಾಮೂನು ಸರಿಯಾಗುವುದಿಲ್ಲ. ಮತ್ತು ನಾನು ಒಂದು 5 ನಿಮಿಷ ಹಾಗೆಯೇ ಬಿಟ್ಟು ಮಾಡಿದಾಗ ಉಂಡೆ ಸರಿಯಾಗಿ ಬಂತು. ನೋಡಿ, ಚೆನ್ನಾಗಿ ನಾವು ಈ ರೀತಿ ಕ್ರ್ಯಾಕ್ ಇಲ್ಲದಾಗೆ ಉಂಡೆ ಮಾಡಿಕೊಳ್ಬೇಕು. ಅಂದರೆ ಇದನ್ನು ಉಂಡೆ ಮಾಡುವುದೇ ಒಂದು ದೊಡ್ಡ ಕಷ್ಟದ ವಿಷಯವಾಗಿರ್ತದೆ. ಒಂದು ಸ್ವಲ್ಪ ಕ್ರ್ಯಾಕೆಲ್ಲ ಇದ್ದರೆ ಮತ್ತು ಗುಲಾಬ್ ಜಾಮೂನು ನಾವು ಫ್ರೈ ಮಾಡುವಾಗ ಏನಾಗೋದಿಲ್ಲ, ಅದು ಪಾಕಕ್ಕೆ ಹಾಕಿದ ನಂತರ ಅದು ಒಡೆದೋಗ್ತದೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ
ನಾನು ಒಂದು ಸ್ಟೀಲ್ ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಲು ಬಿಟ್ಟಿದ್ದೆ, ಆದರೆ ಅದು ತುಂಬ ಲೋ ಫ್ಲೇಮಲ್ಲಿ ಇಟ್ಟಿದ್ರು. ಅದು ತುಂಬ ಅಂದರೆ ಎಣ್ಣೆ ಕಾದಿತ್ತು. ಇಲ್ಲಿ ಉಂಡೆ ಹಾಕಿದ ತಕ್ಷಣವೇ ಕಲರ್ ಬೆಕ್ಕಾಗಿ ಬದಲಾವಣೆ ಆಯಿತು. ನಾವು ಲೋ ಫ್ಲೇಮಲ್ಲಿ ಇಡಬೇಕು, ತುಂಬ ಹೊತ್ತು ಕಾಯಲು ಬಿಡಬಾರ್ದು. ಮತ್ತು ಒಂದು ವೇಳೆ ನಾವು ತುಂಬ ಹೊತ್ತು ಎಣ್ಣೆ ಕಾದಿದ್ರೆ ಅದು ತಕ್ಷಣ ಆಗ ಬೆಕ್ಕಾಗಿ ಅದರ ಬಣ್ಣ ಬದಲಾಗುತ್ತೆ, ಅದರ ಒಳಗಡೆ ಸರಿಯಾಗಿರುವುದಿಲ್ಲ. ಆದರೆ ಇಲ್ಲಿ ತುಂಬ ಹೊತ್ತು ನಾನು ಕಾಯಲು ಬಿಟ್ಟೆ. ನಾನು ಇದನ್ನು ರಾತ್ರಿ ಮಾಡಿದ್ದೆ, ಬೆಳಗ್ಗೆ ಆಗುವಾಗ ಈ ರೀತಿಯಾಗಿತ್ತು. ನಾನು ನಿಮಗೆ ಹೇಳಿದ್ದಲ್ವಾ, ಕ್ರ್ಯಾಕ್ ಇದ್ದರೆ ಈ ರೀತಿಯಾಗಿತ್ತು ನೋಡಿ, ಎಲ್ಲ ಒಡೆದೋಗಿರುತ್ತೆ. ತುಂಬ ರುಚಿಕರವಾಗಿದೆ, ಟೇಸ್ಟಿಯಾಗಿತ್ತು. ನನ್ನ ಮಕ್ಕಳು ಇಷ್ಟಪಟ್ಟು ತಿಂದರು. ನೀವು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.